ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ಭೂಮಿ ಹುಟ್ಟಿದ್ದು ಹೇಗೆ ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಹಿಂದೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಭೂಮಿ ಹುಟ್ಟಿದ್ದು ಹೇಗೆ? ಇತ್ತೀಚೆಗೆ ಭೂಮಿಯ ಸಾವಿನ ಸುದ್ದಿ ಪ್ರಪಂಚದಾದ್ಯಂತ ಹರಿದಾಡುತ್ತಿದೆ. ಭೂಮಿಗೂ ಸಾವಿದೆಯಾ? ಖಂಡಿತ ಇದೆ ಎನ್ನುತ್ತಾರೆ ವಿಜ್ಞಾನಿಗಳು. ಆದರೆ ಪ್ರಕೃತಿಯ ತನ್ನ ರಹಸ್ಯವನ್ನು ಯಾರಿಗೂ, ಯಾವ ವಿಜ್ಞಾನಿಗೂ ಬಿಟ್ಟುಕೊಟ್ಟಿಲ್ಲ. ಎಷ್ಟೋ ಧರ್ಮಗುರುಗಳು, ಧರ್ಮ ಗ್ರಂಥಗಳು ಭೂಮಿಯ ಅಂತ್ಯವನ್ನು ಸರಿ ಹೇಳುತ್ತಿವೆ ಎಂಬ ಚರ್ಚೆಗಳು ನಡೆಯುತ್ತಲೇ ಇವೆ. ಇನ್ನು ಕೆಲವರು ಒಂದು ಹೆಜ್ಜೆ ಮುಂದೆ ಹೋಗಿ ಭೂಮಿಯ ಅಂತ್ಯದ ನಿಖರವಾದಂತಹ ದಿನವನ್ನು ಸಹ ಹೇಳುತ್ತಿದ್ದಾರೆ. ಇದು ಕೆಲ ಧರ್ಮ ಗ್ರಂಥಗಳಲ್ಲೂ ಉಲ್ಲೇಖವಾಗಿದೆಯಂತೆ. ಪ್ರಸ್ತುತವಾಗಿ ಭೂಮಿಯ ಮೇಲೆ ಚರ್ಚೆಯ ವಿಷಯಗಳೆಂದರೆ, ಮೊದಲನೆಯದು ಭೂಮಿಯ ಅಂತ್ಯ, ಎರಡನೆಯದು ಅನ್ಯಗ್ರಹ ಜೀವಿಗಳು. ನೆನಪಿರಲಿ, ಈ ಎರಡು ಬರಿಯ ಚರ್ಚೆಯ ವಿಷಯಗಳಷ್ಟೇ ನಿಜವೆಂದು ಸಾಬೀತಾಗಿಲ್ಲ. ಈ ಅಂಕಣದಲ್ಲಿ ಭೂಮಿಯ ಹುಟ್ಟಿನ ಬಗ್ಗೆ ಮತ್ತು ಅಂತ್ಯದ ಬಗ್ಗೆಯೂ ಕೂಡ ಚರ್ಚೆಯಾಗಿದೆ. ಈಗ ಭೂಮಿ ಹೇಗೆ ಹುಟ್ಟಿತ್ತು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಭೂಮಿ ಅದು ವಿಶ್ವದಲ್ಲೇ ಒಂದು ಅತಿ ವಿಶಿಷ್ಟ ಕಾಯ. ಈವರೆಗೂ ತಿಳಿದಿರುವಂಥ ಏಕೈಕ ಜೀವಗೋಳ. ಸುಮಾರು 460 ಕೋಟಿ ವರ್ಷಗಳ ಹಿಂದಿನದ್ದು ಈ ನಮ್ಮ ಭೂಮಿ. ಈ ಕಾಯವು 12.5 ಸಾವಿರ ಕಿಲೋಮೀಟರ್ ವ್ಯಾಸದ ಶಿಲಾಪಾಕ ಮ್ಯಾಗ್ಮಾ ಭರಿತ ಕವಚದಿಂದ ಉಂಟಾಗಿದೆ. ಅಲ್ಲಿಂದ ಕೆಳಗೆ ಸುಮಾರು 3250 ಕಿಲೋಮೀಟರ್ ತ್ರಿಜ್ಯವನ್ನು ಹೊಂದಿದೆ ಗರ್ಭ. ಹೀಗೆ ಪೃಥ್ವಿಯದು ಪದರ ರೂಪದ ಅಂತರ್ಯ ಹೊರಗೆ ಇದನ್ನೆಲ್ಲ ಆವರಿಸಿದ ವಾಯುಮಂಡಲ ಬೇರೆಯಾಗಿದೆ. ಶಿಲೆಗಳಿಂದ ಗಟ್ಟಿ ತೊಗಟೆಯದು ಎಂದರೆ ಭೂಮಿಯ ಮೇಲ್ಮೈಯದು ದ್ವಿವಿಧ ಅಸ್ತಿತ್ವ: ಭೂಖಂಡಗಳು ಮತ್ತು ಕಡಲ ತಳದ ನೆಲ ದಪ್ಪ 7.5 ಕಿಲೋಮೀಟರ್ನಿಂದ 12 ಕಿಲೋಮೀಟರ್. ಆದರೆ ಭೂಖಂಡಗಳ ದಪ್ಪ 35 ಕಿಲೋಮೀಟರ್ನಿಂದ 60 ಕಿಲೋಮೀಟರ್. ಈ ಎರಡು ಬಗೆಯ ನೆಲಗಳ ಶಿಲೆಗಳ ಸಾಂದ್ರತೆ ಕವಚದಲ್ಲಿ ಶಿಲಾಪಾಕದ ಸಾಂದ್ರತೆಯಿಂದ ಕಡಿಮೆಯಾಗಿದೆ. ಹಾಗಾಗಿ ಕವಚದ ದ್ರವ್ಯದ ಮೇಲೆ ತೇಲುತ್ತಿದೆ. ಭೂಮಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣದ 71% ಸಾಗರದಿಂದ ಆವರಿಸಿದೆ. ಇನ್ನುಳಿದ 29% ಭೂಪ್ರದೇಶವಿದೆ. ಸಾಗರ ಮಟ್ಟದಿಂದ ಎತ್ತರದಲ್ಲಿ ಭೂಖಂಡಗಳಾಗಿ ಹರಡಿವೆ. ಈ ಬಗೆಯ ಎರಡು ಅಂಶಗಳು ಗಮನಿಸುವ ಯಾರಿಗೇ ಆದರೂ ಬಹು ಕುತೂಹಲ. ಭೂಖಂಡಗಳು ಅವತರಣಗೊಂಡ ವಿಧಾನ ಅದೊಂದು ಸುದೀರ್ಘ ಸೋಜಿಗಮಯ ವಿದ್ಯಮಾನ. ನಮ್ಮ ಭೂಮಿ ಹಿಂದೊಮ್ಮೆ ಕುದಿಯುವ ಸ್ಥಿತಿಯಲ್ಲಿ ಇತ್ತು. ಅಂದರೆ 460 ವರ್ಷಗಳ ಹಿಂದೆ ಬರೀ ಮ್ಯಾಗ್ಮಾ ಮತ್ತು ನಾನಾ ಅನಿಲಗಳ ಮಿಶ್ರಣ ದ್ರವ್ಯ ದಾಸ್ತಾನಿನೊಡನೆ ಹುಟ್ಟಿದ ಭೂಮಿ ಈಗಿನಂತೆ ಗಿರಿಗಿರಿಸುತ್ತಾ ಸೂರ್ಯನನ್ನು ಪರಿಭ್ರಮಿಸುತ್ತಿದೆ. ಸಹಜವಾಗಿ ನಿಧಾನವಾಗಿ ಸ್ವಲ್ಪವಾಗಿ ತಣ್ಣಗಾಗುತ್ತಾ ಸಾಗಿದ್ದು ಭೂಮಿಯ ಮೇಲಿನ ದ್ರವ್ಯ ತೆಳ್ಳಗೆ ಕೆನೆಗಟ್ಟುವ, ಅಲ್ಲಲ್ಲಿ ಗಟ್ಟಿ ರೂಪವನ್ನು ಗಳಿಸತೊಡಗಿದೆ. ಇಡೀ ಸೌರ ವ್ಯೂಹವೇ ರೂಪುಗೊಳ್ಳುತ್ತಿದ್ದ ಆ ಕಾಲದಲ್ಲಿ ಭೂಮಿಯತ್ತ ಎರಗುತ್ತಿರುವ ಕ್ಷುದ್ರಗ್ರಹಗಳು ಅಸಂಖ್ಯಾತ. ವಾತಾವರಣದ ರಕ್ಷಣೆ ಇರದಿದ್ದ ಆ ಕಾಲದಲ್ಲಿ ಕ್ಷುದ್ರಗ್ರಹ ದಾಳಿ ಅವಿರತ ನಡೆದಿತ್ತು. ಹಿಡಿ ಗಾತ್ರದಿಂದ 16 ಕಿಲೋಮೀಟರ್ ವ್ಯಾಸದವರೆಗೆ ಗಾತ್ರದ ಕ್ಷುದ್ರಗ್ರಹಗಳು ಭೂಮಿಗೆ ಅಪ್ಪಳಿಸಿದಾಗಲೆಲ್ಲ ಅಲ್ಲಲ್ಲಿ ತೆಳ್ಳನೆ ನೆಲ ಕರಗುತ್ತಿತ್ತು, ಅಥವಾ ನೆಲದ ತುಣುಕುಗಳು ಅರೆಬರೆ ಕರಗಿ ಒಟ್ಟಾರೆ ದೊಡ್ಡದಾಗುತ್ತಿದ್ದವು. ಈಗ 350-250 ಕೋಟಿ ವರ್ಷಗಳಿಂದ ಬೃಹತ್ ಕ್ಷುದ್ರಗ್ರಹಗಳ ದಾಳಿ ವಿಪರೀತ ನಡೆದಿತ್ತು. ಆ ವೇಳೆಗೆ ಭೂಮಿಯ 100 ಶಿಲಾ ಫಲಕಗಳು ಆವರಿಸಿದ್ದು, ಆ ಪೈಕಿ 16 ಬೃಹತ್ ಫಲಕಗಳು ಅಗ್ನಿಪರ್ವತಗಳನ್ನು ಧರಿಸಿದ್ದವು. ಅಗ್ನಿಪರ್ವತಗಳಲ್ಲಿ ಉಕ್ಕುತ್ತಿದ್ದ ಶಿಲಾ ದ್ರವ್ಯದಿಂದ ದಪ್ಪನಾಗುತ್ತಾ ಕ್ಷುದ್ರಗ್ರಹಗಳ ಭೀಕರ ಬಡಿತದಿಂದ ತುಂಬಾ ಬಿಸಿಯಾಗಿ ಅಸುಪಾಸಿನ ಫಲಕದೊಡನೆ ಬೆರೆತು ವಿಸ್ತಾರವಾಗುತ್ತಾ ಹೋದ ಇಂಥ ಬೃಹತ್ ಬಂಡೆ ಹಾಳುಗಳು ಕವಚದಲ್ಲಿ ಮುಳುಗುತ್ತಾ ಏಳುತ್ತಾ ಅವಳು ಬೆರೆತಿದ್ದ ಕಬ್ಬಿಣ, ಕ್ರೋಮಿಯಂನಂತಹ ಭಾರ ಧಾತುಗಳನ್ನು ಕಳೆದುಕೊಂಡು ಅಲ್ಯೂಮಿನಿಯಂ, ಸಿಲಿಕಾನ್ನಂತಹ ಹಗುರವಾದಂತಹ ಧಾತುಗಳನ್ನು ಉಳಿಸಿಕೊಂಡು ಕವಚದಲ್ಲಿ ತೇಲುತ್ತಾ ಬಂಡೆ ರಾಶಿಯಾದವು. ಆ ವೇಳೆಗೆ ಜ್ವಾಲಾಮುಖಿಯಿಂದ ಹೊರಹೊಮ್ಮಿದ ಭೂಮಿಯನ್ನು ಆವರಿಸಿದ್ದ ವಾತಾವರಣ ಕವಚದಿಂದ ಕ್ಷುದ್ರಗ್ರಹ ಹಾವಳಿಯು ಕಡಿಮೆಯಾಗತೊಡಗಿತು. ಈಗ 300 ಕೋಟಿ ವರ್ಷಗಳ ಹಿಂದೆ ಪೃಥ್ವಿ ಪ್ರಪ್ರಥಮ ಭೂಖಂಡ ಮೈದಳೆಯಿತು. ಅದರ ವಿಸ್ತಾರ ಸುಮಾರು ಈಗ ಆಸ್ಟ್ರೇಲಿಯಾ ಖಂಡದಷ್ಟಿತ್ತು. ಜ್ವಾಲಾಮುಖಿ, ಸಿಡಿಲ, ಭಾರಿ ಕ್ಷುದ್ರ ಗ್ರಹಗಳ ಬಡಿತ ಈ ಕ್ರಿಯೆಗಳೇ ಮುನ್ನಡೆದು ಗ್ರಾನೈಟ್ನಂತಹ ಹಗುರ ಶಿಲೆಗಳ ನೆಲಫಲಕಗಳು ಮೈದೆಳೆಯುತ್ತಾ ಬೆಸೆಗೊಳ್ಳುತ್ತಾ ಬಂದವು. ನಿಧಾನವಾಗಿ ಸಪ್ತ ಭೂಖಂಡಗಳಾಗಿ ಸದ್ಯದ ವಿನ್ಯಾಸ. ಈಗಲೂ ಎಲ್ಲ ಭೂಖಂಡಗಳು ಚಲನಶೀಲವಾಗಿಯೇ ಇವೆ. ಅಂದರೆ ಯಾವಾಗ ಬೇಕಾದರೂ ಅವು ಚಲಿಸಬಹುದು. ಅಂದರೆ ಭೂಖಂಡಗಳು ಒಂದು ಪದರಿಂದ ಇನ್ನೊಂದು ಪದರಕ್ಕೆ ಚಲಿಸಬಹುದು. ಉದಾಹರಣೆಗೆ ಆಫ್ರಿಕಾ ಖಂಡದಲ್ಲಿ ಕೆಲವು ಭಾಗದ ಭೂಮಿಯು ನಮ್ಮ ಭಾರತದೆಡೆಗೆ ಬರುತ್ತಿರುವುದನ್ನು ನಾವು ಕಾಣಬಹುದು. ಅಂದರೆ ಮುಂದೊಂದು 200-300 ವರ್ಷಗಳ ನಂತರ ಅವು ಮತ್ತೆ ಭೂಮಿಗೆ ಬಂದು ಅಪ್ಪಳಿಸಿ ಅಲ್ಲೊಂದು ಹಿಮಾಲಯ ಪರ್ವತದಂಥ ಪರ್ವತ ನಿರ್ಮಾಣವಾಗುವುದು ಖಂಡಿತ. ಈ ಭೂಖಂಡಗಳ ಅಲೆತ ಎಂಬ ವಿದ್ಯಮಾನ ಅದೇ ಬೇರೊಂದು ವಿಸ್ಮಯವಾಗಿದೆ. ಇದೊಂದು ಭೂಮಿಯ ಉಗಮದ ಹಿಂದಿರುವ ಅಸಲಿ ಸತ್ಯವಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.